ಈಗ ತಾನೇ ಬ್ರೇಕ್ ಇಂತ ಮುಂಚೆ ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ. ಅಂಡ್ ನಾನೇ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕರೆದಿರೋದು ಅಂತ. ನಾನೇ DK ಬ್ರೇಕ್ಫಾಸ್ಟ್ ಗೆ ಕರೆದಿದ್ದೀನಿ. ಸಿದ್ದರಾಮಯ್ಯ ಅವರ ಹೇಳಿಕೆ ಇದು. ನಾನೇ ಅವ್ರನ್ನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ನಾನು DK ಮಾತಾಡ್ಕೊಂಡು ಡೆಲ್ಲಿಗೆ ಹೋಗ್ತೀವಿ. ವೆರಿ ಗುಡ್. ನಾನು DK ಶಿವಕುಮಾರ್ ಮಾತಾಡ್ಕೊಂಡು ಡೆಲ್ಲಿಗೆ ಹೋಗ್ತೀವಿ. ಮೊದಲು ಇಬ್ರು ಕುಳಿತು ಚರ್ಚೆ ಮಾಡ್ತೀವಿ. ನಮ್ಮಿಬ್ರಲ್ಲೇ ಒಂದು ಕ್ಲಾರಿಟಿಗೆ ಬರ್ತೀವಿ ನಾವು. ಆಮೇಲೆ ಆ ಮೆಸೇಜ್ ನ ತಗೊಂಡೋಗಿ ಅಥವಾ ರಿಸಲ್ಟ್ ನ ಹೈಕಮಾಂಡ್ ಮುಟ್ಟಿಸ್ತಾರ ಗೊತ್ತಿಲ್ಲ. ಹೈಕಮಾಂಡ್ ಗುಲಾವ್ ಕೊಟ್ರೆ ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಇದೀಗ ಹೈಕಮಾಂಡ್ ಹೇಳೋದಕ್ಕೆ ಈಗಲೂ ಕೂಡ ನಾವು ಬದ್ಧ. ಹೈಕಮಾಂಡ್ ಕರೆದ್ರೆ ಡೆಲ್ಲಿಗೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ DK ಶಿವಕುಮಾರ್ ಅವ್ರನ್ನ ಬೆಳಗ್ಗೆ ಬಾರಯ್ಯ ಇಲ್ಲಿ ತಿಂಡಿ ತಿನ್ನೋಣ, ಇವ್ರು ಮಾತಾಡೋದಿದೆ ಅಂತ ಕರೆದಿರೋದು ನಾನೇ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ. DK ಶಿವಕುಮಾರ್ ಅವ್ರು ಹೋಗ್ತಾ ಇದಾರೆ. ಓಕೆ, ಹೋದ ನಂತರ ಏನ್ ಚರ್ಚೆ ಆಗುತ್ತೆ? ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಇವರಿಬ್ಬರ ಯುದ್ಧ ವಾಗ್ಯುದ್ಧಗಳಾಗ್ತಾ ಇತ್ತಲ್ಲ, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಅದಕ್ಕೆ ಇವ್ರು ಇನ್ನೊಂದು ಟಾಂಟ್ ಕೊಡೋದು. ಇದಾದ್ಮೇಲೆ ಇವರಿಬ್ರು ಮುಖಾಮುಖಿ ಆಗಿರ್ಲಿಲ್ಲ. ಸಿದ್ದರಾಮಯ್ಯ ಅವರ ನಿವಾಸದಲ್ಲೇ DK ಶಿವಕುಮಾರ್ ಅವರು ಈಗ ಹೋಗಿ ಮೀಟ್ ಮಾಡ್ತಾ ಇದ್ದಾರೆ. ಸೊ ಏನ್ ಚರ್ಚೆ ಆಗುತ್ತೆ, ಏನ್ ಇತ್ಯರ್ಥ ಆಗುತ್ತೆ ಗೊತ್ತಿಲ್ಲ. ಇರುವಂತಹ ಸೂತ್ರವನ್ನ ಏನಾದ್ರೂ ಬದಲಾಯಿಸ್ಕೊಳ್ತಾರ ಇರ್ಬೋದು, ಚಾನ್ಸಸ್ ಇದೆ. 2.5 ವರ್ಷ ಇದ್ದಿದ್ದು 3 ವರ್ಷ 2 ವರ್ಷ ಮಾಡ್ಕೊಳ್ಳೋಣ. ಇದೊಂದು ಬಜೆಟ್ ಮಾಡ್ಬಿಡ್ತೀನಿ ಬಿಡಯ್ಯ, ಆಮೇಲೆ ನೀನೇ ಮುಂದುವರ್ಸ್ಕೊಂಡು ಹೋಗುವಂತ ಏನಾದ್ರು ಸಮಾಧಾನ ಮಾಡ್ತಾರ, ಒಪ್ಕೊಳ್ತಾರ DK ಶಿವಕುಮಾರ್ ಅವರು ಅದಕ್ಕೆ, ಅಥವಾ ಬೇರೆ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಹೈಕಮಾಂಡ್ಗೆ ನಿಜಕ್ಕೂ ತಲೆನೋವಾಗ್ಬಿಟ್ಟಿದೆ. ಒಬ್ರು ಮಾಸ್ ಲೀಡರ್, ಮತ್ತೊಬ್ರು ಪವರ್ಫುಲ್ ಲೀಡರ್, ಇಬ್ರನ್ನ ಸಂಭಾಳಿಸೋದ್ ಹೆಂಗೆ? ಓಕೆ, ಸಿದ್ದರಾಮಯ್ಯ ಏನ್ ಹೇಳಿದ್ರು ಅಂತ ಒಂದ್ಸಲ ಕೇಳ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ ಅವರು ನನ್ನ ಸ್ಟ್ಯಾಂಡ್ ನಲ್ಲಿ ಏನ್ ಬದಲಾವಣೆ ಇಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೇವೆ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳೋದಕ್ಕೆ ಕೇಳ್ತೀವಿ. ನಾವು ಅನೇಕ ಸಾರಿ ಹೇಳಿದೀವಿ ಹೈಕಮಾಂಡ್ ಅವರು ಹೇಳೋದಕ್ಕೆ ಕೇಳ್ತೀವಿ. ಚರ್ಚೆ ಮಾಡ್ತೀವಿ, ಕರೆದ್ರೆ ಹೋಗ್ತೀವಿ. ನಾಳೆ ಹೈಕಮಾಂಡ್ ಅವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ ಅವರು ನನ್ನ ಸ್ಟ್ಯಾಂಡ್ ನಲ್ಲಿ ಏನ್ ಬದಲಾವಣೆ ಇಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಹೇಳ್ತೇವೆ, ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳೋದಕ್ಕೆ ಕೇಳ್ತೀವಿ. ನಾವು ಅನೇಕ ಸಾರಿ ಹೇಳಿದೀವಿ ಹೈಕಮಾಂಡ್ ಅವರು ಹೇಳೋದಕ್ಕೆ